ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದು ಯಾವ ವಿದ್ಯಾರ್ಥಿಗಳು ಫಸ್ಟ್ ಪಿ ಯು ಸಿ ಕಂಪ್ಲೀಟ್ ಮಾಡಿ ಈಗ ಸೆಕೆಂಡ್ ಪಿ ಯು ಸಿ ಹೋಗ್ತಿದ್ದಾರೆ ಅವರಿಗೋಸ್ಕರ. ನಂತರ ಫಸ್ಟ್ ಪಿ ಯು ಸಿ ಎಕ್ಸಾಮ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನಂತರ ಫಸ್ಟ್ ಪಿ ಯು ಸಿ ರಿಸಲ್ಟ್ ಏನಿದೆ ಅದನ್ನ ಮಾರ್ಚ್ 30ನೇ ತಾರೀಕಿಗೆ ನೀಡ್ತಾರೆ. ನೀವು ನಿಮ್ಮ ಕಾಲೇಜಲ್ಲಿ ರಿಸಲ್ಟ್ ಅನ್ನು ಚೆಕ್ ಮಾಡ್ತೀರಾ. ಅದ ನಂತರ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ನಮಗೆ ಸೆಕೆಂಡ್ ಪಿ ಯು ಸಿ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಪ್ರತಿ ವರ್ಷ ನಮ್ಮ ಶಿಕ್ಷಣ ಇಲಾಖೆಯವರು ಜೂನ್ 1ರಿಂದ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ, ಅಂದ್ರೆ ಸೆಕೆಂಡ್ ಪಿ ಯು ಸಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮಗೂ ಕೂಡ ಜೂನ್ 1, 2024ರಿಂದ ಸೆಕೆಂಡ್ ಪಿ ಯು ಸಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ನಂತರ ಈ ಜೂನ್ 1ರಿಂದ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ನಡೆಯುತ್ತೆ. ಮೇ 2ನೇ ವಾರ ಅಥವಾ ಮೇ 3ನೇ ವಾರದಲ್ಲಿ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸರಿನಾ? ಅಂದ್ರೆ ಫಸ್ಟ್ ಪಿ ಯು ಸಿ ಪಾಸ್ ಆಗಿರ್ತೀರಾ, ಅದೇ ಕಾಲೇಜಲ್ಲಿ ಅಥವಾ ನೀವು ಕಾಲೇಜನ್ನ ಚೇಂಜ್ ಮಾಡ್ಬೇಕಂತಿದ್ರೆ ಕಾಲೇಜನ್ನ ಚೇಂಜ್ ಮಾಡಿ ಅಡ್ಮಿಷನ್ ಮಾಡಿಸ್ಬೋದು ಸೆಕೆಂಡ್ ಪಿ ಯು ಸಿಗೆ. ಅದರ ನಂತರ ಸೆಕೆಂಡ್ ಪಿ ಯು ಸಿ ಕ್ಲಾಸಸ್ ಏನಿದೆ ಅದು ಜೂನ್ 1ರಿಂದ ಸ್ಟಾರ್ಟ್ ಆಗುತ್ತೆ. ನಂತರ ವಿದ್ಯಾರ್ಥಿಗಳು ಸಿಲೆಬಸ್ ಏನಿರುತ್ತೆ ಅಂತ ಕೇಳಿದ್ರು. ಈ ವರ್ಷ ಏನು ಸಿಲೆಬಸ್ ಇತ್ತು ಅದೇ ಸಿಲೆಬಸ್ ಇರುತ್ತೆ. ಅಂದ್ರೆ 2023-24ನೇ ಸಾಲಿಗೆ ಸಂಬಂಧಿಸಿದಂತೆ NCERT ಸಿಲೆಬಸ್ ಏನಿದೆ ಅದನ್ನ ರಿಡ್ಯೂಸ್ ಮಾಡಿದ್ರು PCMB ವಿಷಯಗಳದು. ಸೊ ಆ ರಿಡ್ಯೂಸ್ ಆಗಿರುವಂತಹ ಸಿಲೆಬಸ್ ಪ್ರಕಾರ ಈ ವರ್ಷ ಕೂಡ ಟೀಚ್ ಮಾಡಲಾಗುತ್ತೆ. ಅಂದ್ರೆ ಈ ವರ್ಷ 2023 ಮತ್ತು 24ನೇ ಸಾಲಿನಲ್ಲಿ ಯಾವ ಸಿಲೆಬಸ್ ಇತ್ತು ಅದೇ ಸಿಲೆಬಸ್ 2024 ಮತ್ತು 25ನೇ ಸಾಲಿಗೂ ಕೂಡ ಇರುತ್ತೆ. ನಂತರ ಹಾಲಿಡೇಸ್ ಎಷ್ಟು ಜನ ಇರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಈಗ ನಿಮ್ಗೆ ಆಲ್ರೆಡಿ ಹಾಲಿಡೇಸ್ ಇದೆ, ಎಕ್ಸಾಮ್ ಮುಗಿದಿದೆ, ಅದರ ನಂತರ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ. ನಂತರ ಜೂನ್ 1ಕ್ಕೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ಅಲ್ಲಿವರೆಗೆ ಹಾಲಿಡೇಸ್ ಹೆಚ್ಚಿನದಾಗಿ ಎಲ್ಲ ಕಾಲೇಜಲ್ಲಿ ಕೂಡ ಕೊಡ್ತಾರೆ. ಆದರೆ ಕೆಲವು ಪ್ರೈವೇಟ್ ಕಾಲೇಜ್ಗಳಲ್ಲಿ ಸೆಕೆಂಡ್ ಪಿ ಯು ಸಿ ಕ್ಲಾಸಸ್ ಏನಿದೆ ಅದನ್ನ ಜೂನ್ 1ಕ್ಕಿಂತ ಮೊದಲೇ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ನಿಮಗೆ ವೆಕೇಶನ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ಈ ರೀತಿ ಮಾಡ್ತಾರೆ. ಸೊ ಇದು ಕಾಲೇಜ್ಗಳ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ನಿಮಗೆ ಎಷ್ಟು ದಿನ ಹಾಲಿಡೇಸ್ ಸಿಗತ್ತೆ ಅನ್ನೋದು. ಬಟ್ ಹೆಚ್ಚಿನದಾಗಿ ಎಲ್ಲ ಕಾಲೇಜಲ್ಲೂ ಕೂಡ ಜೂನ್ 1ರವರೆಗೆ ಹಾಲಿಡೇಸ್ ಇರುತ್ತೆ. ನಂತರ ಎಕ್ಸಾಮ್ ಬಗ್ಗೆ ಅಥವಾ ಏನು ಡೌಟ್ಸ್ ಇದ್ರೆ ಕಮೆಂಟ್ ಹೋಗಿ ತಿಳಿಸಿ. ನಂತರ ಈಗಿರುವಂತಹ ಟೈಮ್ ಇರೋದನ್ನ ವೇಸ್ಟ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ನೀವೀಗ ಈ ಟೈಮನ್ನ ಯೂಸ್ ಮಾಡಿಕೊಂಡು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಗೋಸ್ಕರ ಈಗಿನಿಂದಲೇ ಪ್ರಿಪೇರ್ ಆಗ್ತಾ ಹೋದ್ರೆ ಅಥವಾ KCET ನೀಟ್ ಮುಂತಾದ ಎಕ್ಸಾಮ್ಗಳಿಗೆ ನೀವು ಈಗಿನಿಂದಲೇ ಪ್ರಿಪರೇಷನ್ ನಡೆಸ್ತಾ ಹೋದ್ರೆ ಈಗ ಟೈಮ್ ಇರುತ್ತೆ ನಿಮಗೆ ಪ್ರಿಪೇರ್ ಆಗೋದಕ್ಕೆ, ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ನಂತರ ಎಕ್ಸಾಮ್ ಅಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೆಕ್ಸ್ಟ್ ಇಯರ್. ಸರಿನಾ? 2025 ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅದರಲ್ಲೂ ಕೂಡ ಒಳ್ಳೆ ಪರ್ಸೆಂಟೇಜ್ ಅನ್ನ ಮಾಡಬಹುದು. ಹಾಗೆ KCET ಅಥವಾ ನೀಟ್ JEE ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತದ್ರೆ ಅದೇ ಪ್ರಿಪರೇಷನ್ ಕೂಡ ಈಗಿನಿಂದನೇ ಮಾಡಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಟೈಮನ್ನು ವೇಸ್ಟ್ ಮಾಡಬೇಡಿ, ಈ ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಕಾಲೇಜಲ್ಲಿ ಅಕಸ್ಮಾತ್ ಕ್ಲಾಸನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಕ್ಲಾಸನ್ನು ಅಟೆಂಡ್ ಆಗಿ ನಿಮಗೆ ಹೆಲ್ಪ್ ಆಗಲಿ ಅಂತಾನೆ ಕ್ಲಾಸನ್ನು ಮಾಡ್ತಿರ್ತಾರೆ. ನಂತರ ಎಕ್ಸಾಮ್ ಬಗ್ಗೆ ಮುಂದಿನ ಎಲ್ಲ ಅಪ್ಡೇಟ್ಗಳಿಗೋಸ್ಕರ ಹಾಗೆ ಸ್ಕಾಲರ್ಶಿಪ್ ಅನೌನ್ಸ್ ಆದರೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಆದಷ್ಟು ಬೇಗ ತಿಳಿಸೋದಕ್ಕೋಸ್ಕರ ಈ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಂತರ ಮುಂದಿನ ದಿನಗಳಲ್ಲಿ ಯಾವ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.